ರೋಡ್ ಕನ್ಫ್ಯೂಸ್ ಮಾಡ್ಕೊಂಡು ನಾನೇ ಯಾವುದೋ ಬೇರೆ ರೋಡ್ಗೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಅರ್ಧ ಮುಕ್ಕಾಲು ಗಂಟೆ ಪರದಾಡ್ಕೊಂಡು ಬಂದಿದ್ದಾಯ್ತು. ನಗಣ ಹೆಂಗೈತೆ ಮೆಟ್ಲು? ಚುಮು ಚುಮು ಅನ್ನಿಸ್ತಾ ಇದೆಯಾ? ಕಂಪ್ನಿ ಎಲ್ಲ ಒಂದು ರೌಂಡ್ ಹಾಕೊಂಬಂದ್ರು ನನ್ನ ಗಾಡಿನೇ ಕಾಣ್ತಾ ಇಲ್ವಲ್ಲ ಗುರು. ತಗೊಂಡೋಗಿ ಲಾಸ್ಟಲ್ಲಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಲೋಡಿಂಗ್ ಡ್ರೈವರ್ಗಳು. ಯಾಕೆ ಏನಾದರೂ ಹಳೆಯ ಸೈಡ್ ಏನಾದರೂ ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಡ್ರೈವರ್ಗಳು ನಮ್ಮ ಮೇಲೆ. ಅವರು ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 10 ಗಂಟೆ. ಇವಾಗ ಲೋಡ್ ಗಾಡಿ ಎತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವತ್ತಿನ ರೂಟ್ ಬಂದ್ಬಿಟ್ಟು ಚಳ್ಳಕೆರೆ 2 ಫಾರಮ್ಗೆ ಲೋಡ್ ಆಗಿದೆ. 200 ಬ್ಯಾಗ್ ಖಾಲಿ ಮಾಡ್ಕೊಂಬರ್ಬೇಕು. ಮತ್ತು ಚಳ್ಳಕೆರೆ ಆಫೀಸ್ಗೆ ಸ್ವಲ್ಪ ಮೆಡಿಸಿನ್ ಲೋಡ್ ಆಗಿದೆ, ಅದು ಕೂಡ ಖಾಲಿ ಮಾಡ್ಕೊಂಬರ್ಬೇಕು. ಇವತ್ತು ಹೊರಡೋದೇ ಲೇಟ್ ಆಗೋಯ್ತು. ಡೈಲಿ 7:30ಗೆಲ್ಲ ಹೊರಡ್ತಿದ್ದು ಗಾಡಿ ಇವತ್ತು 10 ಗಂಟೆ ಆಗೋಯ್ತು. ಯಾಕಂದರೆ ಟಿಫನ್ ಮಾಡ್ಕೊಂಬರೋದು ಸ್ವಲ್ಪ ತಡ ಆಗೋಯ್ತು. ನೋಡೋಣ, ಆದರೂ ಆದಷ್ಟು ಬೇಗ ಖಾಲಿ ಮಾಡ್ಕೊಂಬರೋಕ್ಕೆ ಟ್ರೈ ಮಾಡ್ತೀನಿ. 4 ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ, ಬನ್ನಿ ನೋಡೋಣ. ಇದು ಬಂದ್ಬಿಟ್ಟು ಚಳ್ಳಕೆರೆ ರೋಡ್ ಹತ್ರ ಇರೋ ಗೋಪ್ನಹಳ್ಳಿ ಬ್ರಿಡ್ಜು. ಇದು ಮೊದಲನೇ ಫಾರಮ್ ಹೋಗುವಂಥ ದಾರಿ ಇದು. ಗೋಪ್ನಹಳ್ಳಿಗೆ ಹೋಗುವಂಥ ರೋಡ್ ಇದು. ಈಗ ಯಾವ ಅವಸ್ಥೆಯಲ್ಲೂ ಬಿಟ್ಟಿದೆ ರೋಡ್ ಅಂತ. ವೆಹಿಕಲ್ ಹೋಗೋದೇ ತುಂಬ ಕಷ್ಟ. ಮೊದಲನೇ ಫಾರಮ್ ಹತ್ರ ರೀಚ್ ಆದ್ವಿ. ಫಾರಮಲ್ಲಿ ಒಳಗಡೆ ಎಲ್ಲಿ ನೋಡಿದ್ರು ಬರೀ ಮಣ್ಣಿನ ಗುಡ್ಡನೇ ತುಂಬ್ಕೊಂಬಿಟ್ಟೈತೆ. ಗಾಡಿ ರಿವರ್ಸ್ ಹೆಂಗಪ್ಪ ಹಾಕೋದು ಇಲ್ಲಿ ಈ ಸಂಧಿ ಒಳಗಡೆ. ಜೇಡಿ ಮಣ್ಣಿನ ಗುಂಡಿ ಅಪ್ಪಿ ಒಳಗಡೆ ಬಿಟ್ಬಿಟ್ರೆ ಸ್ವಲ್ಪ ಹಸಿ ಇದ್ರೂ ಟೈರ್ ತಗಲಾಕೊಂಬಿಡುತ್ತೆ. ಅದಕ್ಕೆ ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ಕೊಂಡಿದ್ದೀನಿ, ಯಾವುದಕ್ಕೂ ಸೇಫ್ಟಿ ಇರಲಿ ಅಂತ ಅಂದ್ಬಿಟ್ಟು. ಈ ಫಾರಮ್ಗಳಲ್ಲಿ ಮೆಟ್ಲುಗಳು ಜಾಸ್ತಿ ಇದ್ದರೆ ಲೇಬರ್ಸ್ಗಳಿಗೆ ಚೀಲ ಹೊತ್ತಾಕೋದು ತುಂಬಾ ಕಷ್ಟ ಆಗುತ್ತೆ. ನೋಡಿ ತೋರಿಸ್ತೀನಿ ಇಲ್ಲಿ. ಈ 50 kg ಪಾಕೆಟ್ ಚೀಲ ಹೊತ್ಕೊಂಡು ಫ್ಲಾಟ್ ಆಗಿರೋ ರೋಡಲ್ಲಿ ನಡೆಯೋದೇ ಕಷ್ಟ. ಇನ್ನು ಈ ಥರ ಮೆಟ್ಲುಗಳು ಹಾಕ್ಬಿಟ್ರು ಅಂತೂ ನಮ್ಮ ಲೇಬರ್ ಬಿಟ್ಕೊಂಡ್ಬಿಡ್ತಾರೆ. ಈ ಚಳ್ಳಕೆರೆ ಸೈಡ್ ಬಂದರೆ ಗುರು ಈ ಥರ ಮೆಟ್ಲುಗಳು ಜಾಸ್ತಿ ಫಾರಮ್ಗಳಿಗೆ. ಬೇರೆ ಕಡೆ ಎಲ್ಲ ಏನಿರೋದಿಲ್ಲ ಮೆಟ್ಲುಗಳು. ನಗಣ ಹೆಂಗೈತೆ ಮೆಟ್ಲು? ಚುಮು ಚುಮು ಅನ್ನಿಸ್ತಾ ಇದೆಯಾ? ನಮ್ಮ 90 ನಾಗಣ್ಣವ್ರು ಒಂದೊಂದೇ ಚೀಲ ಎತ್ತಾಕ್ತಾವ್ರಪ್ಪ. 200 ಚೀಲ ಯಾವಾಗ ಖಾಲಿ ಮಾಡ್ತಾರೋ? ನಗಣ ಇನ್ನು ಯಾವಾಗ ಖಾಲಿ ಮಾಡ್ತೀಯಪ್ಪ 200 ಚೀಲನ? ಹಂಗೇನು ಇಂಥ ಫಸ್ಟ್ ಫಾರಮ್ ಖಾಲಿ ಆಯಿತು. 2ನೇ ಫಾರಮ್ಗೆ ಹೋಗ್ಬೇಕಾಗಿರೋ ಐಟಮ್ಗಳದು 70 ಚೀಲ ಐತೆ. ಇದು ಚಳ್ಳಕೆರೆ ಆಫೀಸ್ಗೆ ಹೋಗ್ಬೇಕಾಗಿರೋ ಮೆಡಿಸಿನ್. ಇದು ಲೈಟಾಗಿ ಮಳೆ ಬೇರೆ ಬೀಳ್ತಾ ಐತೆ. ಮಳೆ ಜಾಸ್ತಿ ಆಗೋ ನೋಡಿ ಖಾಲಿ ಮಾಡ್ಕೊಂಡು ಮನೆ ಸೇರ್ಕೊಂಡ್ಬಿಡ್ಬೇಕು. ವೆಲ್ಕಮ್ ಟು ಚಳ್ಳಕೆರೆ ಬಂದ್ವಿ ಗುರು. ಆಫೀಸ್ ಹತ್ರ ಮೆಡಿಸಿನ್ ಖಾಲಿ ಮಾಡಬೇಕು. ಆಫೀಸ್ ಎತ್ತಿದ್ದು ಗೊತ್ತಿಲ್ಲ, ಎಲ್ಲೂ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಆಯ್ತು ನನ್ನ ಆಫೀಸಲ್ಲಿ. ಲೊಕೇಶನ್ ಕೊಟ್ಟಿದ್ದಾರೆ, ಲೊಕೇಶನ್ ಅಂತ ಹೋಗೋದು. ಲೊಕೇಶನ್ ಇಲ್ಲಿ ಬಲಗಡೆ ತೋರಿಸ್ತಾ ಇದೆ, ನೋಡೋಣ ಬಲಗಡೆ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ, ಅದು ಚಿಕ್ಕ ರೋಡ್ ಒಳಗಡೆ ತೋರಿಸ್ತಾ ಇದೆ. ನೋಡ್ತಾ ಯಾವುದೋ ಗಲ್ಲಿ ಒಳಗಡೆ ಬಂದ್ಬಿಟ್ವಲ್ಲ ಗುರು. ಸರಿಯಾಗಿ ಕೈ ಎತ್ಬಿಡ್ತಲ್ಲ, ಗೂಗಲ್ ಮ್ಯಾಪು ಮಾಡ್ತಲ್ಲ ಸರಿಯಾಗಿ ಕೆಲಸ. ರೋಡ್ ಕನ್ಫ್ಯೂಸ್ ಮಾಡ್ಕೊಂಡು ನಾನೇ ಯಾವುದೋ ಬೇರೆ ರೋಡ್ಗೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಅರ್ಧ ಮುಕ್ಕಾಲು ಗಂಟೆ ಪರದಾಡ್ಕೊಂಡು ಬಂದಿದ್ದಾಯಿತು. ಇಲ್ಲಿ ರೋಡ್ ಚೆನ್ನಾಗಿರೋದೇ ಇದೆ, ಬಟ್ ನನಗೆ ಗೊತ್ತಾಗಿಲ್ಲ ಅಷ್ಟೇ. ಫಸ್ಟ್ ಟೈಮ್ ಬಂದಿದ್ದಲ್ವ, ಹಂಗಾಗ್ಬಿಟ್ಟು ಯಾವುದೋ ಬೇರೆ ರೋಡಲ್ಲಿ ಬಂದಿದ್ದೀನಿ. ನೋಡಿ ತೋರಿಸ್ತೀನಿ ನೋಡಿ ರೋಡ್ ಹೇಗಿದೆ ಅಂತ. ನೋಡಿ ಇದು ರೋಡ್, ಅದು ನಾವು ಬರಬೇಕಿದ್ದು ರೋಡು. ನಾವು ಬಂದಿರೋ ರೋಡ್ ಬಂದ್ಬಿಟ್ಟು ಇದು
ಈ ರೋಡಲ್ಲಿ ಗಲ್ಲಿ ರೋಡ್ ಒಳಗಡೆಯಿಂದ ಬಂದಿದ್ದೀವಿ. ಸುಮ್ಮನೆ ಪರದಾಡ್ಕೊಂಡು ಬಂದಿದ್ದಾಯಿತು. ಸೆಕೆಂಡ್ ಪಾಯಿಂಟ್ ಲೊಕೇಶನ್ ಕೊಟ್ಟಿದ್ದಾರೆ, ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನಾವಿರೋ ಜಾಗದಿಂದ ಅಂತ. 7.5 7.5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಚಳ್ಳಕೆರೆಯಿಂದ ನಾಯಕನಹಟ್ಟಿ ರೋಡ್ಗೆ ಹೋಗ್ಬಿಟ್ಟು ಖಾಲಿ ಮಾಡ್ಕೊಂಡು ಬರ್ಬೇಕು. ಯಾವ ಊರಿದು ಊರ ಹೆಸರು ಕಾಣ್ತಾ ಇಲ್ಲ. ಚಳ್ಳಕೆರೆ ಟು ನಾಯಕನಹಟ್ಟಿಗೆ ಹೋಗೋವಂಥ ರಸ್ತೆ ಇದು. ಅದೇ ನಾಯಕನಹಟ್ಟಿ ರಸ್ತೆಯಲ್ಲೇ ನಮ್ಮ ಫಾರಮ್ ಕೂಡ ಬರೋದು. ಬೇಗ ಹೋಗೋಣ, ಹೋಗ್ಬಿಟ್ಟು ಖಾಲಿ ಮಾಡ್ಕೊಂಡು ಬರೋಣ. ಎಷ್ಟು ಬೇಗ ಖಾಲಿ ಆಗುತ್ತೋ ಅಷ್ಟು ಬೇಗ ಮನೆ ರೀಚ್ ಆಗ್ಬೋದು. ನಾವು ಲೇಟ್ ಮಾಡಿದ್ರೆ ಮನೆಗೆ ಹೋಗೋದು ಕೂಡ ಲೇಟ್ ಆಗುತ್ತೆ. ಈಗ ಹಂಗೆ ಹೋಯ್ತಲ್ಲ ಅತ್ತ ಅಲ್ಲಿ ರೋಡ್ ಹಿಂಗೆ ಎಲ್ಲ ಐತೆ ಅಲ್ಲಿ ಆ ಗಾಡಿಯಲ್ಲಿ ಸರ್ ನೋಡಮ್ಮ. ನಾವು ಖಾಲಿ ಮಾಡ್ಬೇಕಾಗಿರೋ ಫಾರಮ್ ಅದು. ದಾರಿ ಸಿಗ್ತಾ ಇಲ್ಲ ಹೋಗೋದಕ್ಕೆ. ಹಿಂದೆ ಒಂದು ದಾರಿ ಹೋಯ್ತು, ಅದೇ ದಾರಿಲಿ ಹೋಗ್ಬೇಕು, ಇಲ್ಲ ಮುಂದೆ ಯಾವ್ದಾರ ದಾರಿ ಇದೆ ಗೊತ್ತಿಲ್ಲ. ನೋಡೋಣ, ಮುಂದೆ ಯಾವುದೋ ಒಂದು ದಾರಿ ಕಾಣ್ತಾ ಇದೆ. ಇಲ್ಲೇ ಐತಲ್ಲ. ಗೇಟ್ ಬಾಗಿಲು ನೋಡಿ ಎಷ್ಟು ಚಿಕ್ಕದಾಗಿ ಇಟ್ಟಿದ್ದಾರೆ ಅಂತ. ಎಷ್ಟು ಲಾಂಗ್ ಕಟ್ ಹೊಡಿಬೇಕು ಅಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರೆ. ಇಲ್ಲೊಂದು ಸತ್ತೋಗ್ಬಿಟ್ಟೈತಲ್ಲ ಗುರು ಕೋಳಿ. ಇಲ್ಲೊಂದು ಸತ್ತೋಗೈತೆ. ಒಂದೊಂದು ದಿವಸಕ್ಕೆ ಇಷ್ಟಿಷ್ಟೊಂದು ಕೋಳಿ ಸತ್ತೋಗ್ತಾ ಇದೆಯಲ್ಲ, ಪಾಪ ಲಾಸ್ ಆಗೋದಿಲ್ವ ಅಂತ ಫಾರ್ಮರ್ಗೆ. ನೋಡಿ ಪಾಪ ಎಲ್ಲ ಚೀಲಕ್ಕೆ ತುಂಬ್ತಾ ಇದ್ದಾರೆ. ಒಂದು 50ರಿಂದ 60 ಕೋಳಿ ಸತ್ತೋಗಿದೆ ಒಂದು ದಿವಸಕ್ಕೆ. ನೇನು ಲಿಫ್ಟಿಂಗ್ ಆಗ್ತಾವಲ್ಲೇ? ಲಿಫ್ಟಿಂಗ್ ಆಗ್ತಾವಲ್ವೇ ನೇನು? ಅಲ್ಲೇ ಆಗಿದೆ. ಎಲ್ಲಿ? ಆ ಕಡೆಗೆ? ಇಲ್ಲೇ ನಾಳೆ ಆಗುತ್ತೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 2 ಗಂಟೆ 50 ನಿಮಿಷ. ಗಾಡಿ ಇಷ್ಟೊತ್ತಾಯ್ತು ಖಾಲಿ ಮಾಡೋಷ್ಟೊತ್ತಿಗೆ. ಬೆಳಿಗ್ಗೆ 10 ಗಂಟೆ ಬಂದಿದ್ದು ಗಾಡಿ 3 ಗಂಟೆ ಖಾಲಿ ಆಗಿದೆ. ಇಲ್ಲಿಂದ 1.5 ಅವರ್ ಕಂಪ್ನಿಗೆ ಹೋಗೋದಕ್ಕೆ, ಮತ್ತು ಅಲ್ಲಿಂದ ಮನೆಗೆ ಹೋಗೋದಕ್ಕೆ ಮತ್ತೆ 1 ಅವರ್ ಬೈಕಲ್ಲಿ ಹೋಗ್ಬೇಕು ಅಲ್ಲಿಂದ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. 6 ಗಂಟೆ ಎಷ್ಟೊತ್ತಿಗೆ ರೀಚ್ ಹೋಗೋದು ಅಂದ್ಕೊಂಡಿದ್ದೆ. ಚಳ್ಳಕೆರೆಯಿಂದ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಹೈವೇ ಪಕ್ಕದಲ್ಲಿ ಗಾಡಿ ನಿಲ್ಸಿದ್ವಿ. ನೋಡಿ ನಮ್ಮ ಗಾಡಿ ಒಂದೇ ಏಕಾಂಗಿಯಾಗಿ ನಿಂತ್ಕೊಂಡ್ಬಿಟ್ಟೈತಿ. ಬೇರೆ ಯಾವುದೂ ಗಾಡಿ ಇಲ್ಲ. ಇಲ್ಲೇ ಅಂತಕ್ಕೆ ನಿಲ್ಸಿದ್ದು ಅಂದರೆ ಊಟ ಮಾಡೋದಕ್ಕೆ. ಆಮೇಲೆ 3 ಗಂಟೆ ಆಯ್ತಲ್ಲ, ಊಟ ಮಾಡಿಲ್ಲ ಮಧ್ಯಾಹ್ನ. ಊಟ ತಿಂದಾನ ಅಂತ ಸೈಡ್ಗೆ ಹಾಕಿದ್ವಿ. ಹೆಂಗಿದ್ಯಪ್ಪ ನಾಗಣ್ಣ ಊಟ? ಊಟ ಏನು ಗುರು ಸಖತ್ತಾಗೈತೆ. ಹೌದೇ? ಏನೋ ನಮ್ಮ 90 ನಾಗಣ್ಣವ್ರು ಸೊಪ್ಪಿನ ಸಾರು ಚೆನ್ನಾಗೈತೆ ಅಂತ ಹೇಳ್ತಾವ್ರೆ. ಯಾವಾಗಲೂ ಮೂಳೆ ಬೇಕು ಅನ್ನೋರವರು, ಆದರೂ ಸೊಪ್ಪಿನ ಸಾರನ್ನ ಚೆನ್ನಾಗೈತೆ ಅಂತ ಹೇಳ್ತಾವ್ರಪ್ಪ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ದಿನಚರಿ. ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಯಾರೆಲ್ಲ ಮೊದಲನೇ ಬಾರಿ ವೀಡಿಯೋ ನೋಡ್ತಿದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ.